ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ಇಲ್ಲೊಂದು ಮುಖ್ಯವಾಗಿರುವಂಥ ಒಂದು ನೋಟಿಫಿಕೇಶನ್ ಬಂದಿದೆ. ಅದು ಯಾವುದು ಅಂತ ಹೇಳಿದರೆ ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಅನ್ನುವಂಥ ಒಂದು ವಿದ್ಯಾಸಂಸ್ಥೆಯಿಂದ ನಿಮಗೆ ಈ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು. ನೋಡಿ ಸ್ನೇಹಿತರೆ, ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ ಇದು ಬರುತ್ತೆ. ಸೊ ಇಲ್ಲಿ ತಮ್ಮ ಮಕ್ಕಳಿಗೆ ಅಡ್ಮಿಷನ್ಸನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಯಾಕೆ ನಾವು KVS ಸೇರಬೇಕು ಅಂತ ಹೇಳಿದರೆ, KVS ಅನ್ನೋಂಥದ್ದು ಏನಿದೆಯಲ್ಲ ನೋಡಿ ಸ್ನೇಹಿತರೆ, ಈ ಕೇಂದ್ರ ಸರ್ಕಾರದ ಒಂದು ಸ್ಕೂಲ್ ಆಗಿರುತ್ತೆ. ಇದು KVS ಅನ್ನೋಂಥದ್ದು ಕೇಂದ್ರ ಸರ್ಕಾರದ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಸರಿಸುಮಾರು 1253 ಸ್ಕೂಲ್ಗಳು ದೇಶದಾದ್ಯಂತ ಕಂಡು ಬರ್ತವೆ. ಅದರ ಜೊತೆಗೆ ಇದು CBSE ಕರಿಕ್ಯುಲಮ್ ಅನ್ನು ಹೊಂದಿರುತ್ತೆ. CBSE ಸಿಲೆಬಸ್ ಇರುತ್ತೆ ಇದಕ್ಕೆ. ಸೊ ಹಿಂಗಾಗಿ ಇಲ್ಲಿ ತಮ್ಮ ಮಕ್ಕಳನ್ನು ನೀವೇನಾದರೂ ಅಡ್ಮಿಷನ್ಸ್ ಮಾಡಿಸಿದ್ರೆ ನಿಜವಾಗ್ಲೂ ಕೂಡ ನೀವು ಪುಣ್ಯವಂತರು ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇದು ಅಡ್ಮಿಷನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ, ಇವತ್ತು ಜಸ್ಟ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1, 2024ರಂದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ನ ನೀವು ಈ ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಅನ್ನುವಂಥ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಂದರೆ ನಿಮ್ಗೆ 15 ಡೇಸ್ ದಿನ ಒಂದು ಕಾಲಾವಕಾಶ ಇದೆ. ಅಂದರೆ ಏಪ್ರಿಲ್ 15ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಸೊ ಹಿಂಗಾಗಿ ನೀವೊಂದು ಇವತ್ತಿನಿಂದ ಅಪ್ಲಿಕೇಶನ್ ಹಾಕುವಂಥ ಒಂದು ಕೆಲಸ ಮಾಡಿರಿ. ಅಂದರೆ ಈ ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನ್ ನ್ಯೂ ಡೆಲ್ಲಿ ಅಂತಿದೆ, ಇದು ನಮ್ಮಲ್ಲಿ ಏನಾದರೂ ಅವೈಲಬಿಲಿಟಿ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದರೆ ನಿಜವಾಗ್ಲೂ ಇದೆ ಸ್ನೇಹಿತರೆ. ನಮ್ಮಲ್ಲೂ ಕೂಡ ಅನೇಕ ಬ್ರಾಂಚಸ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿ ಸರಿಸುಮಾರು ಒಂದು 15 ಬ್ರಾಂಚಸ್ ಇದ್ದಾವೆ. ಮತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಲ್ಲ. ಯಾವುದು ಅಂತ ಹೇಳಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಬೆಂಗಳೂರಲ್ಲಿ ನೋಡಿ, ಯಲಹಂಕದಲ್ಲಿದೆ, ಮತ್ತು MGR ಕಾಲೋನಿಯಲ್ಲಿದೆ, ಹೆಬ್ಬಾಳಲ್ಲಿದೆ, RWF ಯಲಹಂಕದಲ್ಲಿದೆ, ಮತ್ತು ಮಲ್ಲೇಶ್ವರಮಲ್ಲಿದೆ, NAL ಕ್ಯಾಂಪಸ್ಸಲ್ಲಿ ನಿಮಗೆ ಸಿಗುತ್ತೆ, CV ರಾಮನ್ ನಗರದಲ್ಲಿ ಇದೆ, ಕೇರ್ಪುರಮಲ್ಲಿದೆ, ಜಾಲಹಳ್ಳಿ ಈಸ್ಟಲ್ಲಿದೆ, ಜಾಲಹಳ್ಳಿ ವೆಸ್ಟಲ್ಲೂ ಕೂಡ ಇದೆ, ಮತ್ತು ವಿಕ್ಟೋರಿಯಾ ರೋಡ್ ಬೆಂಗಳೂರು ಅಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಮತ್ತು ಇನ್ನೊಂದು ಬೆಂಗಳೂರು ಅನೇಕ ಕೆಲವೊಂದು ಭಾಗಗಳಲ್ಲಿ ಇದೆ. ಅವೆಲ್ಲನೂ ಸ್ಕೂಲ್ಗಳು ಇರೋದ್ರಿಂದ ನೀವು ಅಡ್ಮಿಷನ್ನ ಮಾಡ್ಬೋದು. ಮತ್ತು ಕರ್ನಾಟಕದ ಇತರ ಭಾಗಗಳು ಯಾವುದು ಅಂತ ಹೇಳಿದರೆ KGF ಇದೆ, ಹೊಸೂರಿದೆ, ಚನ್ನಪಟ್ಟಣ ಇದೆ, ತುಮಕೂರಿದೆ, ಮತ್ತು ಮೈಸೂರು, ಹಾಸನ ಇದೆ, ಬಳ್ಳಾರಿ ಇದೆ, ಹಾವೇರಿ ಇದೆ, ವಿಜಯಪುರ ಇದೆ, ಮಡಿಕೇರಿ ಇದೆ, ಹುಬ್ಬಳ್ಳಿ ಇದೆ, ಗಂಗಾವತಿ ಇದೆ, ಲಿಂಗಸೂರು ಮತ್ತು ಮಣಿಪಾಲ್ ಇದೆ, ರಾಯಚೂರು ಇದೆ, ಮಂಗಳೂರಿದೆ, ದಾವಣಗೆರೆ ಇದೆ, ಶಿವಮೊಗ್ಗ ಇದೆ, ಬೀದರ್ ಇದೆ. ಸೊ ಹಂಗಾಗಿ ನೀವು ತಮ್ಮ ಮಕ್ಕಳನ್ನು ನೀವು ಅಡ್ಮಿಷನ್ನ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ PKGಯಿಂದ ಅಡ್ಮಿಷನ್ ತಗೊಳ್ತಾರೆ. ಅಂದರೆ ಬಾಲವಾಟಿಕ 1 ಅಂತಿದೆ ನೋಡಿ ಸ್ನೇಹಿತರೆ. ಅಂದರೆ ನಾವು ಏನು PKG ಅಂತ ಕರಿತೀವಲ್ವ, 3 ಇಯರ್ಸ್ ಇರಬೇಕು. ಬಟ್ ಲೆಸ್ ದೆನ್ 4 ಇಯರ್ಸ್ ಏಜ್ ಇತ್ತು ಅಂತಂದರೆ ಅವನ್ನ ನೀವು PKGಗೆ ಹಾಕ್ಬೋದು ತಮ್ಮ ಮಕ್ಕಳನ್ನು. ಮತ್ತು ಬಾಲವಾಟಿಕ 2 ಅಂತಿದೆ, ಇದು 4 ಇಯರ್ಸ್ ಆಗಿರಬೇಕು ಮಗುಗೆ, ಬಟ್ ಲೆಸ್ ದೆನ್ 5 ಇಯರ್ಸ್ ಇರಬೇಕು. ಬಾಲವಾಟಿಕ 3 ಅಂತಿದೆ, ಸೊ ನಾವೇನು UKG ಅಂತ ಕರಿತೀವಲ್ವ, 5 ಇಯರ್ಸ್ ಇರಬೇಕು, ಲೆಸ್ ದೆನ್ 6 ಇಯರ್ಸ್ ಇರಬೇಕು. ಅವರು ಬಾಲವಾಟಿಕ 3ಗೆ ಎಲಿಜಿಬಿಲಿಟಿ ಆಗ್ತಾರೆ. ಹಂಗಾಗಿ ಬೇಗ ಬೇಗ ತಮ್ಮ ಮಕ್ಕಳನ್ನು ಈ ಒಂದು ಸ್ಕೂಲ್ಗಳಿಗೆ ಅಡ್ಮಿಷನ್ಸ್ ಮಾಡಿಸಿ. ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಏನು ಮಾಡಬೇಕು, ಮೊದಲು ಆನ್ಲೈನ್ನಲ್ಲಿ ನೀವು ಈ ಒಂದು ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ನಿಮ್ಮ ಮಗು ಸೆಲೆಕ್ಷನ್ ಆಯಿತು ಅಂತಂದರೆ ಮಗು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಓದುತ್ತೆ, ಒಳ್ಳೆಯ ಭವಿಷ್ಯ ಇರುತ್ತೆ. ಯಾಕಂದರೆ ಒಳ್ಳೆಯ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ಸೊ ಯಾಕಂದರೆ ಕೇಂದ್ರ ಮಟ್ಟದ ಒಂದು ಎಲಿಜಿಬಿಲಿಟಿ ಟೆಸ್ಟ್ಗಳನ್ನ ಪಾಸ್ ಆಗಿರುವಂಥ ಟೀಚರ್ಸ್ ಇರ್ತಾರೆ, ಒಳ್ಳೆಯ ಎಜುಕೇಷನ್ ಕೊಡ್ತಾರೆ. ಹಂಗಾಗಿ ಬೇಗ ಬೇಗ ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ, ವಂದನೆಗಳು.